ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 36, 36ನೇ ಅಧ್ಯಾಯ. 36ನೇ ಅಧ್ಯಾಯದಲ್ಲಿ ವೈರಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದರ ಕುರಿತಾಗಿ 13 ಸಂಗತಿಗಳಿದೆ ಮತ್ತು ದೇವರು ಅದಕ್ಕೆ ಪ್ರತಿಯಾಗಿ ಆಶೀರ್ವದಿಸುವಂಥದರ ಕುರಿತಾಗಿ ಕನಿಷ್ಠ 23 ಸಂಗತಿಗಳಾದರೂ ಇವೆ. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ವೈರಿ ಒಂದು ಕಡೆಯಿಂದ 13 ವಿಧವಾದ ಪ್ರತಿಕ್ರಿಯೆ ನೀಡುವಾಗ, ಇನ್ನೊಂದು ಕಡೆ ದೇವರು ಸುಮಾರು 23 ಬಗೆಯ ಆಶೀರ್ವಾದಗಳನ್ನು ನೀಡುವಂಥದ್ದನ್ನು ಕುರಿತಾಗಿ ನೋಡ್ತೀವಿ. ಯಾರಿಗೆ ಇದನ್ನು ದೇವರು ನೀಡ್ತಾರೆ ಅಂತ ನೋಡುವಾಗ, ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾಗಿ ಒಡಂಬಡಿಕೆಯನ್ನು ಮುರಿದು ಮತ್ತು ದೇವರಿಗೆ ಬೆನ್ನು ತೋರಿಸಿ ಪುನರಾವರ್ತಿಸಿ ಪಾಪಗಳನ್ನು ಅಪರಾಧಗಳನ್ನು ಮಾಡುತ್ತಾ ಬಂದಂಥ ಜನರಿಗೆ ನನ್ನ ಜನರು ಎಂಬುದಾಗಿ, ಇಸ್ರಾಯೇಲಿನ ದೇವರು ಎಂಬುದಾಗಿ ಗುರುತಿಸಿಕೊಳ್ಳುವ ಮತ್ತು ಅಂಥ ಜನರಿಗೆ ದೇವರು ಇಂಥ ಕಾರ್ಯಗಳನ್ನು ಮಾಡುವಂಥದ್ದು ಆಶ್ಚರ್ಯ ಅಲ್ಲವಾ? ಅದೇ ಕೃಪೆ. 36ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನೋಡುವಾಗ, ಶತ್ರು ನಿಮ್ಮನ್ನು ನೋಡಿ, ಮೊದಲನೇದು ನೋಡಿ, ಹಾಗಾದರೆ ಶತ್ರು ಗುರುತಿಡ್ತಾರೆ. ಎರಡನೇದು ಆಹಾ ಅನ್ನುತ್ತಾ, ಮೂರನೇದು ನಮ್ಮ ವಶವಾಗಿದೆ ಈ ದುರ್ಗಗಳು ಅಂತ, ನಾಲ್ಕನೇದು ಹಿಗ್ಗಿಕೊಳ್ಳುವುದು, ದೇವಜನರು ಬಿದ್ದಾಗ ಹಿಗ್ಗುವಂಥದ್ದು, ಐದನೇದಾಗಿ ಉಳಿದವರ ವಶವಾಗಿ ಇದ್ದೀರಲ್ಲ ಅಂತ ದೇವಜನರನ್ನು ಅವರು ಟೀಕಿಸುವಂಥದ್ದು ಅಥವಾ ಹೀನೈಸುವಂಥದ್ದು, ಏಳನೇದಾಗಿ ಜನರ ದೂಷಣೆ, ಎಂಟನೇದಾಗಿ ಹೌದು ಸ್ವಾಸ್ಥ್ಯವಾಗಿ ಮಾಡಿಕೊಳ್ಳುವಂಥದ್ದು, ದೇವರು ತನ್ನ ಜನರಿಗೆ ಕೊಟ್ಟಂಥದ್ದು, ಒಂಬತ್ತನೇದಾಗಿ ಪೂರ್ಣ ಹೃದಯದಿಂದ ಆನಂದ ಪಟ್ಟದ್ದು ಅವರ ಬೀಳುವಿಕೆಯನ್ನು ನೋಡಿ. 5ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ ನೋಡುವಾಗ ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ, ಅದು ಕೂಡ ಒಳ್ಳೆಯದಲ್ಲ. ಮನಪೂರ್ವಕವಾಗಿ 5ನೇ ವಚನ ಯೆಹೆಜ್ಕೇಲ್ 36 ತಿರಸ್ಕರಿಸಿದ್ರಂತೆ. 11ನೇ ಪ್ರತಿಕ್ರಿಯೆ, ವೈರಿಯ ಪ್ರತಿಕ್ರಿಯೆ ಇಸ್ರಾಯೇಲರಿಗೆ, ದೇವಜನರಿಗೆ, ಅದೇನೆಂದರೆ, ಸೂರೆಗೆ ತಳ್ಳಿಬಿಟ್ಟವರು ಆದ ಏದೋಮಿನವರೆಲ್ಲರನ್ನು, ಇತರ ಜನಾಂಗಗಳಿಗೆ ಉಳಿದವರನ್ನು ನಾನು ರೋಷದಿಂದ ಶಪಿಸಿದ್ದೇನೆ. ನೋಡ್ರಿ, ಆದಿಕಾಂಡ 12:2 ಇಲ್ಲಿ ನೆರವೇರಿತು. ಮತ್ತು ಹಾಗೆ ನೋಡುವಾಗ ದೇವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಅದೇನಂತ ಹೇಳಿದರೆ, ಅನ್ಯ ಜನಾಂಗಗಳಲ್ಲಿ ಅವಮಾನ ಅವರಿಗೆ ಆಯಿತು. 6ನೇ ವಚನದ ಕೊನೆಯ ಭಾಗ. ಹೀಗೆ ಸುಮಾರು 13 ಅನುಭವಗಳನ್ನು ದೇವಜನರು ವೈರಿಗಳಿಂದ ಅನುಭವಿಸಿದರು. ಆದರೆ ಅದಕ್ಕೆ ಪ್ರತಿಯಾಗಿ ದೇವರು ಏನು ಮಾಡಿದರು ಎಂಬುದಾಗಿ ನಾವು ನೋಡುವಾಗ, 7ನೇ ವಚನದಿಂದ 38 ವಚನಗಳಲ್ಲಿ ಸುಮಾರು 23 ಮಹಾ ಆಶೀರ್ವಾದಗಳು ದೇವರು ಕೊಡುವಾತನಾಗಿದ್ದಾನೆ. ಒಂದು, ದೇವರು ಹೇಳುವಂಥದ್ದು 8ನೇ ವಚನದಲ್ಲಿ, ಇಸ್ರಾಯೇಲರಿಗೆ ಫಲ, ಫ್ರೂಟ್ಫುಲ್ನೆಸ್. ಆನಂತರ ಅವರಿಗೆ ಆಗುವಂಥ ಆಶೀರ್ವಾದ ತಡ ಅಲ್ಲ, ಸಮೀಪವಾಗಿರುವುದು. ಇಟ್ ವಿಲ್ ಬಿ ಎ ಫಾಸ್ಟ್ ಬ್ಲೆಸ್ಸಿಂಗ್. ಮೂರನೇದಾಗಿ
ದೇವರು ಹೇಳ್ತಾರೆ 9ನೇ ವಚನದಲ್ಲಿ, ಭಾಳ ಚೆನ್ನಾಗಿದೆ ಈ ಮಾತು. ಅದೇನೆಂದರೆ, ನಾನು ನಿಮ್ಮ ಪಕ್ಷದವನು. ವಾ, ದೇವರು ಹೇಳ್ತಿದ್ದಾರೆ, ಐ ಆಮ್ ಫಾರ್ ಯು. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ರೋಮ 8ರಲ್ಲಿ ಪೌಲನು ಒಂದು ಪ್ರಶ್ನೆ ಕೇಳಿರುವಂಥದ್ದು ನನಗೆ ನೆನಪಿಗೆ ಬರುತ್ತಿದೆ. ಆದರೆ ಇಲ್ಲಿ ದೇವರೇ ನಾನು ನಿಮ್ಮ ಪಕ್ಷದವನು ಎಂಬುದಾಗಿ ದೇವರು ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಗಾಡ್ ಈಸ್ ಮೇಕಿಂಗ್ ಈ ಸ್ಟ್ಯಾಂಡ್ ಕ್ಲಿಯರ್ ಟು ದ ಮೋಸ್ಟ್ ಡಿಸೊಬೀಡಿಯಂಟ್ ಆ್ಯಂಡ್ ಬ್ಯಾಕ್ಸ್ಲೈಡಿಂಗ್ ಪೀಪಲ್ ಆಫ್ ಗಾಡ್. ಅತ್ಯಂತ ಅವಿಧೇಯರು, ಹಿಂಜಾರಿದವರು ಆದಂಥ ದೇವ ಜನರಿಗೆ, ವಿಶ್ವಾಸಿಗಳಿಗೆ ದೇವರು ಈ ಮಾತನ್ನು ಹೇಳಿದ್ದು ಆಶ್ಚರ್ಯ, ಕೃಪೆನೇ ಅದು. ಅದೇ 9ನೇ ವಚನದಲ್ಲಿ ದೇವರು ಇನ್ನೊಂದು ವಿಷಯ ಹೇಳ್ತಾರೆ, ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಐ ವಿಲ್ ಟರ್ನ್ ಟುವರ್ಡ್ಸ್ ಯು. ವಾವ್, ದೇವರ ಕೋಆಪರೇಷನ್, ದೇವರ ಒಂದು ಸಹಕಾರ ನೋಡಿ ಎಷ್ಟು ಶಕ್ತಿಯುತವಾಗಿದೆ. ಮತ್ತು ದೇವರು ಹೇಳ್ತಾರೆ, ನಿಮ್ಮಲ್ಲಿ ಹೌದು ಗೆಯ್ಯುವರು, ನಿಮ್ಮಲ್ಲಿ ಗೆಯ್ಯುವರು, ಬಿತ್ತುವರು ಎಂಬಂಥ ಒಂದು ಆಶೀರ್ವಾದ. ಅಂದರೆ ಆ್ಯಕ್ಟಿವಿಟಿ, ಇಷ್ಟು ಕಾಲ ಅವರು ಗುಲಾಮರಾಗಿದ್ದರು, ಈಗ ಹಾರ್ಡ್ ವರ್ಕ್ ಮಾಡುವಂಥ ಒಂದು ಆಶೀರ್ವಾದ ಅವರಲ್ಲಿ ವಾಸಿಸುವಂತೆ ದೇವರು ಮಾಡ್ತಾರೆ. 7ನೇದಾಗಿ 11ನೇ ವಚನದಲ್ಲಿ ನೋಡುವಾಗ, ವೃದ್ಧಿಗೊಳಿಸುವೆನು. ಐ ವಿಲ್ ಪ್ರಾಸ್ಪರ್ ಸೇಸ್ ದ ಲಾರ್ಡ್. ವೃದ್ಧಿಗೊಳಿಸ್ತಾರಂತೆ ದೇವರು, ಅಭಿವೃದ್ಧಿ. ಮತ್ತು ಅದೇ ರೀತಿಯಾಗಿ 8ನೇ ಆಶೀರ್ವಾದ 11ನೇ ವಚನದಲ್ಲಿ ಇದೆ. ಅದೇನೆಂದರೆ, ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ವಾವ್, ದೇವರು ಎಷ್ಟು ದೊಡ್ಡ ಮನಸ್ಸು, ದೇವರಿಗೆ ಎಷ್ಟು ದೊಡ್ಡ ಆಶೆ ನಾವು ನೋಡ್ತೀವಿ. ನಿಮ್ಮನ್ನು ನಾನು ಉತ್ತಮ ಸ್ಥಿತಿಗೆ ತರುವೆನು ಎಂಬುದಾಗಿ ದೇವರು ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಮುಂದೆ ನೋಡುವಾಗ ದೇವರು 12ನೇ ವಚನದಲ್ಲಿ ಜನಸಂಚಾರ ಉಂಟು ಮಾಡುವೆನು. ಅಂದರೆ ಟ್ರಾಫಿಕ್ ಸಂಚಾರ ಅದೆಲ್ಲ ಇಲ್ಲದೆ ಹೋಗಿತ್ತು, ಈಗ ಅದು ಕೂಡ ಒಂದು ಆಶೀರ್ವಾದವಾಗಿ, ಪ್ರಯಾಣದ ಆಶೀರ್ವಾದ ಅಂತ ಹೇಳ್ಬೋದು. ಆನಂತರ ನಾವು ನೋಡುವಾಗ ದೇವರು 15ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಹೇಳಿದ್ದಾರೆ, ಅದು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಇನ್ನು ಅವಮಾನ ಅನುಭವಿಸದಿರುವಿ. ಅವಮಾನ 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 ಅಂತ ಹೇಳ್ಬಿಟ್ಟು ದೇವಜನರು, ವಿಶ್ವಾಸಿಗಳು ಅವಮಾನದಲ್ಲಿ PhD ತಗೊಂಡ ಹಾಗೆ ಬಾಳಿದ್ರು. ಆದರೆ ಈಗ ದೇವರು ಹೇಳೋದು, ಇನ್ನು ಮುಂದೆ ಅವಮಾನ ಅನುಭವಿಸದಿರುವಿ. ಮತ್ತು ಅದೇ 15ನೇ ವಚನದಲ್ಲಿ ದೇವರು ಇನ್ನೊಂದು ಮಾತು ಹೇಳ್ತಾರೆ, ನಿನ್ನ ಪ್ರಜೆಯು ಮುಗ್ಗರಿಸುವುದಕ್ಕೆ ಇನ್ನು ನೀನು ಕಾರಣನಾಗುವುದಿಲ್ಲ. ಅಂದರೆ ಹೌದು, ಪ್ರಜೆ ಮುಗ್ಗರಿಸ್ತಿದ್ರು, ಎಡುತ್ತಿದ್ರು, ದೇ ವರ್ ಸ್ಟಂಬ್ಲಿಂಗ್. ಆ ರೀತಿಯಾಗಿ ಬೀಳುವುದಕ್ಕೆ ಆಸ್ಪದ ಇರೋದಿಲ್ಲ ಅಂತ ದೇವರು ಮಾತು ಕೊಡ್ತಿದ್ದಾರೆ. ಆನಂತರ ಮುಂದೆ ನಾವು ನೋಡೋದಾದರೆ ಅದೇ ಯೆಹೆಜ್ಕೇಲ್ ಗ್ರಂಥದಲ್ಲಿ ಇನ್ನಷ್ಟು ದೊಡ್ಡ ಒಂದು ಲಿಸ್ಟ್ ಇದೆ ದೇವರ ಆಶೀರ್ವಾದ. ನೋಡ್ರಿ, ದೇವರು ಎಷ್ಟು ಧಾರಾಳ ಮನಸ್ಸು. ವೈರಿ ಒಂದು ಕಡೆ ಶಪಿಸುತ್ತಾ ಅಥವಾ ಹೀನೈಸುತ್ತಾ ಮತ್ತು ಅವರ ವಿಷಯದಲ್ಲಿ ಹಿಗ್ಗುತ್ತಾ ಇರುವಂಥ ವೇಳೆಯಲ್ಲಿ ದೇವರು ಅವರ ಪರವಾಗಿ ಹೋರಾಡಿ ಈಗ ಪುನಃಸ್ಥಾಪನೆ, ಸುಸ್ಥಿತಿಗೆ ತರುವಾತನು ಆಗಿದ್ದಾನೆ. ಯಾಕೆ ಈ ರೀತಿಯಾಗೆಲ್ಲ ದೇವರು ಮಾಡಿದರು ಅಂತ ಹೇಳ್ಬಿಟ್ಟು ನೋಡುವಾಗ 21ನೇ ವಚನದಲ್ಲಿ ದೇವರು ತನ್ನ ಪರಿಶುದ್ಧ ನಾಮವನ್ನು ಕುರಿತು ಮನ ಮರುಗಿದನಂತೆ. ವಾವ್, ಆಶ್ಚರ್ಯ.
ಮತ್ತು ಯಾಕೆ ಇವೆಲ್ಲ ದೇವರು ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಕಾರಣ ಕೂಡ ಕೊಡಲಾಗಿದೆ, ಯಾಕೆ ದೇವರು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. 22ನೇ ವಚನದ 2ನೇ ಭಾಗದಲ್ಲಿ, ನಿಮ್ಮ ನಿಮಿತ್ತವಲ್ಲ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡ್ತೇನೆ. ಹೌದು, ದೇವರ ಪರಿಶುದ್ಧ ನಾಮ ಯಾವುದೇ ಅಂತ ಹೇಳಿದರೆ ಯೇಷುವ, ಯೇಸು, ಯೆಹೋವನು ರಕ್ಷಿಸುವನು ಎಂಬ ನಾಮ, ಪರಿಶುದ್ಧ ನಾಮ. ಆ ಪರಿಶುದ್ಧ ನಾಮಕ್ಕಾಗಿ, ಯೇಸು ಎಂಬ ನಾಮಕ್ಕಾಗಿ ದೇವರು ಈ ರಕ್ಷಣಾ ಕಾರ್ಯವನ್ನು ಆತನ ಮುಖಾಂತರವೇ ಮಾಡುವವನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿಯಾಗಿ ದೇವರು ತನ್ನ ಘನವನ್ನು, ಗೌರವವನ್ನು ಕಾಪಾಡಿಕೊಳ್ತಾನೆ. ಮತ್ತು ಈ ರಕ್ಷಣೆ 23ನೇ ವಚನದಲ್ಲಿ ಅದು ರಕ್ಷಕನ ಮುಖಾಂತರ ಮೆಸ್ಸಿಯನ ಕುರಿತಾಗಿ ಇರುವಂಥದ್ದಾಗಿದೆ. ಮತ್ತು ದೇವರು ತನ್ನ ಜನರನ್ನು ಬಿಡಿಸಿ, 24ನೇ ವಚನ, ಒಟ್ಟುಗೂಡಿಸಿ 24ನೇ ವಚನ, ಬರಮಾಡಿ 25ನೇ ವಚನದಲ್ಲಿ ಆತನು ನಮ್ಮನ್ನು ನಿರ್ಮಲ ಮಾಡುವುದಾಗಿ ದೇವರು ಹೇಳ್ತಾರೆ. ನಿರ್ಮಲ ಮಾಡುವುದಾಗಿ, ವಾವ್, ಶುದ್ಧ ಮಾಡಿ. ಆಮೇಲೆ ದೇವರು ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ಶುದ್ಧೀಕರಣ ಕೂಡ ಮಹಾ ಆಶೀರ್ವಾದ. ಸ್ಯಾಂಕ್ಟಿಫಿಕೇಶನ್ ಇಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಆ್ಯಂಡ್ ಆ್ಯಕ್ಟ್ ಆಫ್ ಗಾಡ್. ಆನಂತರ 26ನೇ ವಚನದಲ್ಲಿ ಮೆಸ್ಸಿಯನ ಮುಖಾಂತರವಾಗಿ ಹೊಸ ಒಡಂಬಡಿಕೆಯ ಒಂದು ಪ್ರವಾದನೆ ಇದೆ. ಭಾಳ ಶಕ್ತಿಯುತವಾದಂಥ ದೊಡ್ಡ ಒಂದು ಪ್ರವಾದನೆ ಇದು. 36ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 26ನೇ ವಚನದಲ್ಲಿ ಏನಿದೆ ನೋಡೋಣ ಬನ್ನಿರಿ. ಹೊಸ ಮನಸ್ಸನ್ನು ಕೊಟ್ಟು, ಹೊಸ ಮನಸ್ಸು. ಹಳೆ ಮನಸ್ಸು ಯಾವಾಗಲೂ ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇರುವಂಥ ಮನಸ್ಸು. ಆದರೆ ದೇವರೇ ಈ ಹೊಸ ಮನಸ್ಸನ್ನು ನಮಗೆ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕೊಟ್ಟು ಹುಟ್ಟಿಸುವೆನು. ಆದ ಕಾರಣ ಇಂಥ ವಾಕ್ಯಗಳು ನಮಗೆ ಸಿಕ್ಕಿದಾಗ ನಾವು ಆನಂತರ ಇನ್ನೊಂದು ಕೂಡ, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆ. ವಾವ್! ಹೊಸ ಮನಸ್ಸು, ಹೊಸ ಸ್ವಭಾವ ಮತ್ತು ಮೃದು ಹೃದಯ, ಈ ಮೂರನ್ನು ಕೂಡ ಹೊಸ ಒಡಂಬಡಿಕೆಯ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ದೇವರು ನಮಗೆ ದಯಪಾಲಿಸುವುದಾಗಿ ವಾಗ್ದಾನ ಮಾಡಿದ್ದು ಆತನ ನಾಮಕ್ಕೆ ಸ್ತೋತ್ರ, ಆತನ ಕೃಪೆ. ಹಾಗಾದರೆ ಇಂಥ ವಾಕ್ಯಗಳು ನಮಗೆ ಸಿಕ್ಬಿಟ್ಟಾಗ ನಾವು ಒಂದು ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಏನಂತ ಪ್ರಾರ್ಥನೆ ಮಾಡ್ಬೋದು? ದೇವರೇ, ಹೌದು, ಹೊಸ ಮನಸ್ಸನ್ನು ಕೊಡ್ತೀನಿ ಅಂತ ಹೇಳಿದಲ್ಲ, ಹೊಸ ಮನಸ್ಸು ಕೊಡಪ್ಪ. ತಂದೆಯೇ, ನೂತನ ಸ್ವಭಾವವನ್ನು ಹುಟ್ಟಿಸುವಂತ ಹೇಳಿದಲ್ಲ, ನಮ್ಮಲ್ಲಿ ಆ ನೂತನ ಸ್ವಭಾವವನ್ನು ನಿನ್ನ ಆತ್ಮನ ಮೂಲಕವಾಗಿ, ಪವಿತ್ರ ಆತ್ಮನ ಶಕ್ತಿಯಿಂದ ನನ್ನಲ್ಲಿ ಹುಟ್ಟಿಸಪ್ಪ. ಅಥವಾ ಕರ್ತನೇ, ಕಲ್ಲಾದ ಹೃದಯವನ್ನು ನನ್ನಿಂದ ತೆಗೆದುಹಾಕಿ ಮೃದುವಾದ ಹೃದಯವನ್ನು ಯೇಸು ಕ್ರಿಸ್ತನಿಗೋಸ್ಕರವಾಗಿ ನನಗೆ ದಯಪಾಲಿಸು ಎಂಬುದಾಗಿ ಕೇಳುವಂಥದ್ದು. ಹೌದು, 27ನೇ ವಚನ, ತಂದೆ ಮಗ ಇಬ್ಬರ ಬಗ್ಗೆ ನಾವು ನೋಡಿದ 26, 27ರಲ್ಲಿ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ. ವಾವ್! ದಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಆತ್ಮನ ನಿವಾಸ
ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಹೌದು, ನಾವು ನ್ಯಾಚುರಲ್ ಆಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ಆಗಲ್ಲ, ನನಗಾಗಲ್ಲ. ಆದರೆ ದೇವರಾತ್ಮನ ಶಕ್ತಿಯನ್ನು ನಮಗೆ ಕೊಟ್ಟುಬಿಟ್ಟು ನಿನಗೆ ಆಗುತ್ತೆ ಎಂಬುದಾಗಿ ದೇವರು ನಡೆಸುವಾತನಾಗಿದ್ದಾನೆ. ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಹೌದು, ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಹೌದು, ದೇವರು ಈ ರೀತಿಯಾಗಿ ನಮ್ಮನ್ನು ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ವೃದ್ಧಿಗೊಳಿಸುವನು. ದೇವರೇ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದ ಜೀವನದಲ್ಲಿ, ನನ್ನ ಸಭಾ ಜೀವನದಲ್ಲಿ ನೀನು ಆ ಅಪ್ಪಣೆಯನ್ನು, ಆಜ್ಞೆಯನ್ನು ಬೆಳೆ ಅಂತ ಹೇಳಿಬಿಟ್ಟು ಆಜ್ಞಾಪಿಸಪ್ಪ ಎಂಬುದಾಗಿ ಕೇಳಿಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಹೌದು, ಕ್ಷಾಮ ಇನ್ನು ಬರೋದಿಲ್ಲ ಅಂತ್ರಿ. 29, ಈಗ 30ನೇ ವಚನಕ್ಕೆ ಬಂದಿದ್ದೇವೆ. 36ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ. ಕ್ಷಾಮ ಇನ್ನು ಬರಮಾಡೆನು, ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು, ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಯಾರು ಹೆಚ್ಚಿಸೋದು? ಗಾರ್ಡನ್ ಹಣ್ಣನ್ನು ಹೆಚ್ಚಿಸೋದು ಯಾರು? ದೇವರು. ಹೌದು, ಬೆಳೆಯನ್ನು, ಹೊಲದ ಬೆಳೆಯನ್ನು ಹೆಚ್ಚಿಸೋದು ಯಾರು? ದೇವರು. ಆಶ್ಚರ್ಯ. ಹೌದು, ಇಷ್ಟೆಲ್ಲ ದೇವರು ಮಾಡಿದ ಮೇಲೆ ನಾನು ನಂಬಿಗಸ್ತನಾಗಿರಲಿಲ್ಲಲ್ಲ ಅಂತ ನಾಚಿಕೆ ಪಟ್ಟು, ಲಜ್ಜೆ ಪಟ್ಟು, ಹೇಸಿಕೊಂಡು ಇರುವಂಥ ವೇಳೆಯಲ್ಲಿ ದೇವರು 36ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ. 36 ಯೆಹೆಜ್ಕೇಲ್ ಗ್ರಂಥ. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಇರುವಂಥ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಾನೇ ನಡೆಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. 36ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.